ನಮಸ್ಕಾರ ಗೆಳೆಯರೇ, ನಾನು ನಿಮ್ಮನ್ನು ಭೇಟಿಯಾಗುತ್ತಿರುವುದಕ್ಕೆ ನನಗೆ ಸಿಕ್ಕ ಸದಾವಕಾಶ. ನಾನು ನಿಮ್ಮ ರವಿ. ಈ ದಿನ ಮಾರ್ಕೆಟ್ ನಿಫ್ಟಿ 50 10 ಪಾಯಿಂಟ್ ಅಪ್ ಆಗಿ 23,668 ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ -97 ಪಾಯಿಂಟ್ ಡೌನ್ ಆಗಿ 51,607ಕ್ಕೆ ಕ್ಲೋಸ್ ಆಗಿದೆ. ಹಾಗೆ ಗೋಲ್ಡ್ ರೇಟ್ 22 ಕ್ಯಾರೆಟ್ 30 ರೂಪಾಯಿ ಡೌನ್ ಆಗಿ 8,185ಕ್ಕೆ ಟ್ರೇಡ್ ಆಗುತ್ತಿದೆ. 24 ಕ್ಯಾರೆಟ್ 33 ರೂಪಾಯಿ ಡೌನ್ ಆಗಿ 8,929ಕ್ಕೆ ಟ್ರೇಡ್ ಆಗುತ್ತಿದೆ. ಸೆನ್ಸೆಕ್ಸ್ ಈ ದಿನ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪನ್ನು ಕಳೆದುಕೊಂಡಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಈ ದಿನ 3.2% ಅಪ್ ಆಗಿದ್ದು, ಗ್ಲೋಬಲ್ ಬ್ರೋಕರೇಜ್ ಫರ್ಮ್ UBSನವರು ಅಲ್ಟ್ರಾಟೆಕ್ನ 1 ವರ್ಷದ ಟಾರ್ಗೆಟನ್ನು 13,000 ರೂಪಾಯಿಗಳಿಗೆ ಏರಿಸಿದ್ದಾರೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ಈ ದಿನ 5% ಅಷ್ಟು ಡೌನ್ ಆಗಿದೆ. ಏಕೆಂದರೆ ಸೆಂಟ್ರಲ್ GST ಡಿಪಾರ್ಟ್ಮೆಂಟ್ನವರು 30 ಕೋಟಿ ಪೆನಾಲ್ಟಿಯನ್ನು ಈ ಬ್ಯಾಂಕಿನ ಮೇಲೆ ಹಾಕಿದ್ದಾರೆ. ಮ್ಯಾನೇಜ್ಮೆಂಟ್ ಅಪೀಲ್ಗೆ ಹೋಗ್ತೀವಿ ಅಂದ್ಬಿಟ್ಟು SEBIಗೆ ತಿಳಿಸಿದ್ದಾರೆ. ICICI ಸೆಕ್ಯೂರಿಟೀಸ್ ಮರ್ಜರ್ ವಿತ್ ICICI ಬ್ಯಾಂಕ್. ಯಾರ್ಯಾರು ICICI ಸೆಕ್ಯೂರಿಟೀಸಲ್ಲಿ 100 ಶೇರನ್ನು ಹೊಂದಿದ್ದಾರೋ ಅವರಿಗೆ 67 ICICI ಬ್ಯಾಂಕ್ ಶೇರುಗಳು ದೊರೆಯುತ್ತದೆ. LIT ಕಂಪ್ನಿಯವರು ಬಾಂಡ್ ಇಶ್ಯೂ ಮಾಡೋಕ್ಕೆ ತಯಾರಿ ನಡೆಸಿದ್ದಾರೆ. 12,000 ಕೋಟಿ ರೂಪಾಯಿಗಳ ಡೆಸ್ಟ್ ಇನ್ಸ್ಟ್ರೂಮೆಂಟನ್ನು ಮಾರಿ ಸಾಲವನ್ನು ಪಡೆಯಲು ತಯಾರಿ ನಡೆಸುತ್ತಿದ್ದಾರೆ. TTK ಪ್ರೆಸ್ಟೀಜ್ ಕಂಪನಿಯು TT ರಘುನಾಥನ್ ಅವರನ್ನು ಹೊಸ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ನೇಮಕ ಮಾಡಿದ್ದಾರೆ. ವಿತ್ ಎಫೆಕ್ಟ್ ಫ್ರಮ್ 24 ಮಾರ್ಚ್ 2025. ಈ ದಿನ IT ಕಂಪ್ನಿಯ ಶೇರ್ಗಳು 2% ಅಷ್ಟು ಅಪ್ ಆಗಿವೆ. ಏಕೆಂದರೆ ನಿನ್ನೆ ನ್ಯಾಸ್ಡ್ಯಾಕ್ ಅಮೆರಿಕದ ಸ್ಟಾಕ್ ಎಕ್ಸ್ಚೇಂಜ್ 2% ಅಷ್ಟು ಅಪ್ ಆಗಿತ್ತು. ಈ ದಿನ ಬಜೆಟ್ ಸೆಷನಲ್ಲಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ರವರು EV ಬ್ಯಾಟರಿಗಳಿಗೆ ಬಳಸುವ ಸುಮಾರು 35 ವಸ್ತುಗಳ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನು ತೆಗೆದಿದ್ದಾರೆ ಮತ್ತು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಬಳಸುವ ಸುಮಾರು 28 ವಸ್ತುಗಳ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನು ತೆಗೆದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಗೆಳೆಯರೇ.